ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಕಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇತ್ತು ಏನು ಇಲ್ಲದೆ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಹಿಡಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಹಾಗೆ ಹಳ್ಳಿಲೆ ಕಾಯೋ ಹೃದಯದ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ರವಿ ಸರ್ ಒಂದು ಸರಿ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ ಯಾಡು ಸ್ಟ್ರೈಟ್ ಅವೇ. ಇಬ್ಬರು ಕಾಣಿಸ್ಬಿಡ್ತಾರೆ ಯಾಡು ಬಂದರೆ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಇಬ್ಬರು ಮರ್ಜಾ ಕಾಣಿಸ್ಬಿಡ್ತಾರೆ ಒಂದೇ ಸಲ. ಬೊಂಬೆ ಹೇಳುತ್ತೈತೆ ಇದು ಈ ಹಾಡು ಹಾಕಿದ ತಕ್ಷಣ ಗೊತ್ತಿಲ್ಲ ಮನಸ್ಸು ಇಂಡಕ್ಕೆ ಸ್ಟಾರ್ಟ್ ಆಗುತ್ತೆ, ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳಗೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ ಅದು. ಬಟ್ ಈ ಮೇಲಕ್ಕೆ ಈ ಹಾಡು ಇರೋವರೆಗೂ ಪ್ಲಸ್ ನಾವು ಅವ್ರನ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನಾಗಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮರೀದೇ ಇರೋವರೆಗೂ ಅವ್ರು ನಮ್ಮ ಜೊತೆ ಈ ಥರ ಬದುಕೇ ಇರ್ತಾರೆ ಅನ್ನೋದನ್ನ ನಂಬಲೇಬೇಕು ನಾವು. ಅದನ್ನ ಸ್ಮೈಲ್ ನೋಡು. ನಾನು ಯಾವಾಗ ಹೇಳ್ತೀನಿ ಅಪ್ಪುಗೆ, ನೀನೇ ರಾಜಕುಮಾರ. ಅಪ್ಪು ಯಾವಾಗ ಅಪ್ಕೋಬೇಕಾದ್ರೆ ಬಂದು ಎದೆ ಹತ್ರನೇ ಅಪ್ಕೊಳ್ಳೋದು, ಹಿಂದೆ ಅಪ್ಕೊಳ್ಳೋದೇ ಇಲ್ಲ. ಆಮೇಲೆ ಯಾವಾಗಲೂ ಹಿಂಗೆ ಅವನು ಯಾವಾಗ ನೋಡಿದ್ರು ಕೂಡ ಅಷ್ಟೇ. ಫ್ರಮ್ ಡೇ ಒನ್ ನಾನು ನೋಡಿದಾಗಿಂದ ಟಿಲ್ ವಾಟ್ ಎವರ್ ಗ್ರೋತ್ ಯು ವಾಸ್ ದೇರ್. ಒಂದು ದಿವಸನೂ ಈ ನೆವರ್ ಚೇಂಜ್ ಇಸ್ ಕ್ಯಾರೆಕ್ಟರೈಸೇಷನ್. ಹೆಂಗಿದ್ರು ಹಂಗೆ ಅವರು ಇಡೀ ಫ್ಯಾಮಿಲಿಯಲ್ಲಿ ಅವರೆಲ್ಲರೂ ಇರೋದು ಹಂಗೆ. ಅವ್ರ ಮನೇಲಿ ಎಲ್ಲರೂ ಯು ಆರ್ ಆಲ್ವೇಸ್ ದೇರ್ ಇಯರ್. ಪ್ರತಿ ಅಪ್ಪಿಗೆಯಲ್ಲಿ ಕಾಣಿಸ್ತಾರೆ ಅಪ್ಪು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಹಗಲಲಿ ಉರುಳಲಿ ಕನಸಲಿ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕುರಿ ಹೋದ್ವಾರ ನೀವ್ ಬಂದಿರ್ಲಿಲ್ವಾ? ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಆಗ್ಲೇ ಅಲ್ಲಿ ಕುತ್ಕೊಂಡ್ ಮೇಡಮ್ ನೀವ್ ಒಬ್ರೇ ಹಾಕಿದೀರಾ, ಕುರಿಯವರು ಇಲ್ಲ ಅಲ್ವಾ, ಅವ್ರ ರೀಪ್ಲೇಸ್ಮೆಂಟ್ ನಾನಿದ್ದೀನಿ ಅಂತ ಧೈರ್ಯವಾಗಿ ಮುಕ್ತವಾಗಿ ಮಾತಾಡೋದು. ಹೌದಾ ಸದಾ? ಅರ್ಧ ಕಾರ್ಯಕ್ರಮ ನಾನು ತಗೊಂಡೋಗಿದ್ದೀನಿ. ಆ ಕ್ಲಿಪ್ಪಿಂಗ್ ನಾನು ನೋಡ್ಲೇಬೇಕು. ಕುರಿ ಸರ್ ಇವತ್ತು ಬಂದಿಲ್ವಲ್ಲ ಮೇಡಮ್, ಅದಕ್ಕೆ ನಾನ್ ಬರ್ಲಾ? ಸದಾನಂದ ಯಾವತ್ತಿಂದ ಈ ತರದೊಂದು ಆಸೆ ಒಳಗಡೆನೆ ಇಟ್ಕೊಂಡು ಹೇಳ್ಕೊಳ್ದೆ ಇದ್ದೆ? ಅದೇ ಮೇಡಮ್, ಚಿಕ್ಕವನಿರ್ಬೇಕಾದ್ರಿಂದ ಆಂಕರಿಂಗ್ ಮಾಡ್ಬೇಕನ್ನೋ ಆಸೆ ಇತ್ತು. ನೋಡಿ, ಚಿಕ್ಕ ವಯಸ್ಸಿಂದ ಆಸೆ ಇಟ್ಕೊಂಡಿದ್ದೆ ಅಲ್ವಾ, ಶ್ವೇತು ಬಗ್ಗೆ ಅಂತ ನಾನು ಅನ್ಕೊಂಡೆ. ಅಲ್ಲ, ಕುರಿ ಆ ಕಡೆ ಹೋಗಿದ್ದು ಏನ್ ನೀವು? ಲೇ ಸದಾ, ಈ ವಿಷಯ ಏನೋ ಕುರಿ ಗೊತ್ತಾದ್ರೆ ಸುಮ್ನೆ ಇರ್ತಾನೇನೋ. ನೀನ್ ಸರಾಸರಿ ಝೀನ ಎದುರಾಕೊಂಡಿದ್ಯಾ, ಓಕೆ, ಕುರಿನೂ ಎದುರಾಕೊಂತ ಇದೀಯ. ಅಲ್ಲ ಅಂದ್ರೆ ಅದರ ಅರ್ಥ ಅವ್ರಿಗೆ ಆಂಕರಿಂಗ್ ಮಾಡಕ್ ಬರಲ್ಲ ಅಂತ. ನನಗೆ ಆಂಕರಿಂಗ್ ಮಾಡಕ್ ಬರೋ ಅಂತ. ಹಂಗೇನಿಲ್ಲ ಮೇಡಮ್. ಅಲ್ಲ, ಕುರಿ ನೆಕ್ಸ್ಟ್ ವೀಕ್ ಬರ್ತಾನೆ. ಏನೋ ಪರ್ಮನೆಂಟ್ ಆಗಿ ರಜದ ಮೇಲೆ ಕಳಿಸ್ದಂಗ್ ಮಾತಾಡ್ತಾ ಇದೀಯಾ? ಇಲ್ಲ ಮೇಡಮ್, ಸುಮ್ನೆ ಮೇಡಮ್ ಜೊತೆಗೆ ನಿಂತ್ಕೊಂಡು ಒಂದೆರಡು ಮಾತು ಆಂಕರಿಂಗ್ ತರ ಮಾತಾಡ್ಬೋದಲ್ಲ ಅಂತ ಇದು ಮಾಡಿದೆ ಮೇಡಮ್. ನಾನು ಸುಮ್ನೆ ಬಂದು ನಿಂತ್ಕೊಳ್ಳ ಅಂದ್ರೆ ಇದು ಇಷ್ಟು ಸುದ್ದಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುನೇತ್ರ ಮೇಡಮ್ ಹಾಗೂ ರಮೇಶ್ ಪಂಡಿತ್ ಸರ್ಗೆ ಲೀಡ್ ಕೊಡು. 5 ಲೈನ್ ಇರ್ಬೇಕಾದ್ರಲ್ಲಿ 5 ಲೈನ್. ಈಗ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅನುಭವಿ ಜೋಡಿ ಸುನೇತ್ರ ಪಂಡಿತ್ ಹಾಗೂ ರಮೇಶ್ ಪಂಡಿತ್ ಸರ್. ಆಟ ಕರೀತಿದೆ, ಟೆಂಪೋ ಕರೀತವೆ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ನಿಮ್ಮ ಅಮೂಲ್ಯವಾದ ಮತವನ್ನು ಸಿ ಇಂತವರಿಗೆ ಕೊಟ್ಟು ಜಯಶೀಲರಾಗಿ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಮತವಂದವರಲ್ಲಿ ವಿನಂತಿ. ಟೇಕ್ 2. ಈಗ ನಮ್ಮ ಇಷ್ಟು ನಿಧಾನಕ್ಕೆ ಮಾಡಿದ್ರೆ ಯಾರಿಗೋ ಕೇಳ್ತದೆ. ಈಗ ನಮ್ಮ ಮೊದಲನೇ ಜೋಡಿಯನ್ನು ಎರಡು ಮೀಡಿಯಂ. ಈಗ ನಮ್ಮ ಮೊದಲನೇ ಜೋಡಿಯನ್ನ ಕರೆಯುವಂತಹ ಮೊದಲನೇದೇ ಚೆನ್ನಾಗಿತ್ತು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ 28 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನ ಅತಿ ಯಶಸ್ವಿಯಾಗಿ ಮುಗಿಸಿ ಸಾವಿರಾರು ಜನರ ಈ ಗೆಟಪಲ್ಲಿ ನೀವು ನೋಡಿದ್ರೆ ಭಯ ಆಗ್ತಿದೆ. ಯಶಸ್ವಿ ಜೀವನ ಮುಗಿಸಿದಂತಹ ನನ್ನ ತಾಯಿ, ನನ್ನ ಹಡೆದವ ಸುನೇತ್ರ ಪಂಡಿತ್ ಮೇಡಮ್. ಅಂದ್ರೆ ನನ್ಗೆ ಅಷ್ಟು ವಯಸ್ಸಾಗಿರೋ ಸುನೇತ್ರ ಬೇಕಾದ್ರೆ ಹಿಂಗ ಹೋಲಿ, ನಾನು ಹಿಂಗ ಅಪ್ಪ ಆಗಲ್ಲ. ಇದನ್ನ ನೀನ್ ಮಾಡ ಆಂಕರಿಂಗ್. ಇಲ್ಲ ಸರ್. ಆಮೇಲೆ ನಿಮ್ ಪಕ್ಕದಲ್ಲೇ ನಿಂತ್ಕೊಳ್ತೀನಿ ಮೇಡಮ್. ಅವ್ರ ಪಕ್ಕದಲ್ಲಿ ನನ್ ಶ್ವೇತು ಪಕ್ಕದಲ್ಲಿ ನಿಂತ್ಕೊಂಡು ಆಂಕರಿಂಗ್ ಮಾಡ್ಬೇಕು ಅಂತ ಆಸೆ ಪಡ್ತೀಯಲ್ಲ, ಪಕ್ಕದಲ್ಲಿ ನೆಂಟಿ ಇದ್ರು ನೀವ್ ಇರ್ಲಿಲ್ವಲ್ಲ ಸರ್. ಮಂಡಿ ಊರ್ ಸಾರಿ ಕೇಳು. ಸಾರಿ ಮೇಡಮ್. ಶ್ವೇತು ಅಕ್ಕ, ಶ್ವೇತು ಅಕ್ಕ
ಮೇಡಮ್ ಆ, ಯಾಕೆ? ಅಕ್ಕ ಅನ್ನಕ್ ನನಗೆ ಹೆಂಗ್ ಮನಸ್ಸು ಬರುತ್ತೆ ಅಕ್ಕ, ಅವ್ರಿಗೆ ಯಾಕಾಗಲ್ಲ? ಮೇಡಮ್ ನಿಮ್ ಮುಖ ನೋಡಿದ್ರೆ ಅಕ್ಕ ಅನ್ನಕ್ ಮನಸ್ಸು ಬರುತ್ತೆ ನನಗೆ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಅವ್ರನ್ನ? ಮೇಡಮ್ ಅಂತ ತಿಳ್ಕೊಂಡಿದ್ದೀನಿ. ಏನಕ್ಕೆ ಅಕ್ಕ ಅಂತಿಲ್ಲ ಕೇಳಿ ಒಂಚೂರು. ಯಾಕಕ್ಕ ಅನ್ವಲಿ ನನಗೆ ಅಕ್ಕನ ತರ ಕಾಣ್ತಿಲ್ಲ. ಮತ್ತೆ ಹೆಂಗ್ ಕಾಣಕೊಂತಾರ? ಅಂದ್ರೆ ಏನ್ ತೊಂದ್ರೆ? ಹೋಗ್ಲಿ ತಂಗಿ ಏನು ತಂಗಿಯನ್ನು ಏನಕ್ಕೆ? ನೀವೇ ಸ್ವಲ್ಪ ವಿಚಾರಿಸ್ಕೋರಿ. ಅಲ್ಲ ನೀವು ತಾನೇ ಅವ್ರ ಹೆಂಡ್ತಿ, ನಾನು ಅವ್ರ ಹೆಂಡ್ತಿ, ನೀವು ವಿಚಾರಿಸ್ಕೊಳ್ಳಿ. ಒಂದು ಸುಂದರವಾದ ಹುಡುಗಿಗೆ ಅಕ್ಕ ಅನ್ನಕ್ಕೆ ಏನ್ ತೊಂದ್ರೆ ಅವನಿಗೆ ಕೇಳಿ. ಯಾಕನ್ವಲ್ಲಿ ಅನ್ನು ಸುಂದರವಾಗಿ ಹುಡುಗಿ ಇರೋದಕ್ಕೆ ಅಕ್ಕ ಅನ್ನಕ್ಕೆ ತೊಂದ್ರೆ. ಅಂದ್ರೆ ಸುಂದರವಾಗಿರೋರ್ಗೆ ಯಾರಿಗೂ ಅಕ್ಕ ಅಂತ ಅನ್ನಲ್ವಾ ನೀನು? ಇಲ್ಲ ಸರ್, ನನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಶ್ವೇತಾ ಅವ್ರನ್ನ ಹೇಳು. ಅವರು ಒಂದು ಸುಂದರವಾದ ಹೂ. ಅಂದ್ರೆ ನಿನ್ ಹೆಂಡ್ತಿ ನನ್ನ ಹೆಂಡತಿ ಮುಳ್ಳ? ಅದ್ಭುತವಾದ ಹೂ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಲಿಂಗಯ್ಯ ಜಯ ಮಾಡೋ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ. ಮಡಿಕೇರಿ ತಾಲೂಕು, ಆಹಾ ಮಡಿಕೇರಿ ತಾಲೂಕು, ಹೊರಳೆ ಹಂಪಾಪುರ, ಮಿರ್ಲೆ ಸಾಲಿಗ್ರಾಮ, ಎಡೆದೊರೆಯ ಚಂದಗಾಲ. ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ, ನಡುಗಡೆ ರಾಜಪ್ಪಾಜಿ. ಹೀರೆ ಚೆನ್ನದಮ್ಮ, ಗೋಪಿನ ದೊಡ್ಡಮ್ಮ, ಮಳವಳ್ಳಿ ಸ್ವಾಮಿಗಳು, ಹೊರಗಪ್ಪ ನಡೆದಡ ಗೋಳ್ದವ್ರೆ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರಿವಾಗಲಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಲಿಂಗಯ್ಯ ಜಯ ಮಾಡೋ. ಅದು ಅಲ್ಲದೆ ನನ್ನ ಕಂದ, ಆಹಾ ಅದು ಅಲ್ಲದೆ ನನ್ನ ಕಂದ, ನಾಳೆ ಕಲಿಯುಗದಲ್ಲಿ ಅಡ್ಡ ಬೆಟ್ಟಗಳ ಕಿತ್ತು ಹೊಲಗದೆ ಮಾಡಬೇಕು. ಗುಲಗಂಜಿಯಲಿನ ಕೆಂಪು ಇಳಿತಾನೆ ಬರಬೇಕು. ಆರಕ್ಕೇರಿದ ಹೆಂಗಸು ಮೂರಕ್ಕಿಳಿಯಬೇಕು. ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು. ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಲೇಬೇಕು. ಬೀದಿಲಿ ಬಿದ್ದ ಮಕ್ಕಳು ಗದ್ದುಗೆ ಏರಬೇಕು. ಅಯ್ಯ 65ರ ಮುದುಕನು ನಾಳೆ ಹರಿಯದ ಬಾಲೆಯ ಕೇಳಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಲಿಂಗಯ್ಯ ದಯ
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.